ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಯಶಸ್ಸಿನ ಹಾದಿ, ಶಿಸ್ತು ಮತ್ತು ನಿಮ್ಮ ಮೇಲಿನ ನಂಬಿಕೆ. ನಮ್ಮಲ್ಲಿ ತುಂಬಾ ಜನರಿಗೆ ಒಂದು ದೊಡ್ಡ ಕನಸಿರುತ್ತೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಗುರುತಿಸ್ಕೊಳ್ಬೇಕು ಅಂತ. ಆದ್ರೆ ಆ ದಾರಿಯಲ್ಲಿ ನಡೆಯುವಾಗ ಸುಮಾರು ಸವಾಲುಗಳು ನಮ್ಮನ್ನ ಅರ್ಧದಲ್ಲಿ ನಿಲ್ಲುವಂತೆ ಮಾಡತ್ತೆ. ನನ್ನಿಂದ ಇದಾಗತ್ತಾ ಅನ್ನೋ ಅನುಮಾನ ಶುರುವಾಗುತ್ತೆ. ಇವತ್ತು ನಾನು ಮಾತಾಡ್ತಾ ಇರೋದು ಈ ವಿಷಯದ ಬಗ್ಗೆನೆ. ನಾವು ಎದುರಿಸುವ ಸೋಲುಗಳು ನಮಗೆ ಪಾಠ ಆಗಬೇಕೇ ಹೊರತು ನಮ್ಮ ಅಂತ್ಯವಾಗಬಾರದು. ಮೊದಲು ನಾವು ನಮ್ಮ ದೃಷ್ಟಿಕೋನವನ್ನ ಬದಲು ಮಾಡ್ಕೊಳ್ಬೇಕು. ನೋಡಿ, ಗೆಲುವು ಅನ್ನೋದು ಯಾರಿಗೋ ರಾತ್ರೋರಾತ್ರಿ ಸಿಗುವ ಗಿಫ್ಟ್ ಅಲ್ಲ. ನಾವು ತುಂಬಾ ಕಡೆ ಕೇಳಿರ್ತೀವಿ, ಅವರು ಈ ವಿಷಯದಲ್ಲಿ ಸಾಧನೆ ಮಾಡಿದ್ರಂತೆ, ಆ ವಿಷಯದಲ್ಲಿ ಸಾಧನೆ ಮಾಡಿದ್ರಂತೆ, ಹಾಗಂತೆ ಹೀಗಂತೆ ಅಂತ. ಆದ್ರೆ ಅದ್ರ ಹಿಂದೆ ಅವರು ಪಟ್ಟ ವರ್ಷಗಳ ಪರಿಶ್ರಮ ನಮ್ಗೆ ಕಾಣಿಸೋದೇ ಇಲ್ಲ ಅಲ್ವಾ? ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಬ್ಬ ಬ್ಯಾಟ್ಸ್ಮನ್ ಸೆಂಚುರಿ ಬಾರಿಸ್ಬೇಕಾದ್ರೆ ಪ್ರತಿ ಬಾಲನ್ನ ಗಮನ ಇಟ್ಟು ಆಡಬೇಕು. ಒಂದು ಬಾಲ್ ಮಿಸ್ ಆದ ತಕ್ಷಣ ಅವ್ರು ಫೀಲ್ಡ್ ಬಿಟ್ಟು ಹೋಗೋದಿಲ್ಲ ಅಲ್ವಾ? ಮುಂದಿನ ಬಾಲ್ನಲ್ಲಿ ಬೌಂಡ್ರಿ ಬಾರಿಸ್ತೀನಿ ಅನ್ನೋ ವಿಶ್ವಾಸ ಅವರಲ್ಲಿರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ, ಒಂದು ಅವಕಾಶ ಕೈ ತಪ್ಪಿದ್ರೆ ಇನ್ನೊಂದು ಖಂಡಿತ ಬಂದೇ ಬರುತ್ತೆ. ಮತ್ತೆ ಯಾವುದೇ ಕೆಲಸನ ಸರಿಯಾಗಿ ಮಾಡಬೇಕು ಅಂತಂದ್ರೆ ಅಲ್ಲಿ ಶಿಸ್ತಿರಬೇಕು, ಹಾಗೆ ಸತತ ಪ್ರಯತ್ನ ಇರಬೇಕು. ಬಹಳಷ್ಟು ಜನ ಯಶಸ್ಸಿಗೆ ಕೇವಲ ಅದೃಷ್ಟ ಮಾತ್ರ ಕಾರಣ ಅಂತ ಅನ್ಕೊಂಡಿರ್ತಾರೆ. ಅದು ತಪ್ಪು. ಅದೃಷ್ಟಕ್ಕಿಂತ ಶಿಸ್ತು ಮುಖ್ಯ. ಫಾರ್ ಎಕ್ಸಾಂಪಲ್, ನೀವೀಗ ಹೊಸದಾಗಿ ವಿಡಿಯೋ ಎಡಿಟಿಂಗ್ ಅನ್ನ ಕಲಿತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಫಸ್ಟ್ ಡೇನೆ ನಿಮ್ಗೆ ಪ್ರೊಫೆಷನಲ್ ಆಗಿ ಎಡಿಟ್ ಮಾಡಕ್ಕೆ ಬರಲ್ಲ. ಆದ್ರೆ ಪ್ರತಿದಿನ ಅಭ್ಯಾಸ ಮಾಡಿದ್ರೆ 1 ತಿಂಗಳ ನಂತರ ಒಂದು ಅದ್ಭುತ ಬದಲಾವಣೆ ನಿಮ್ಮಲ್ಲಿ ಕಾಣ್ಬೋದು. ಮೋಟಿವೇಶನ್ ನಿಮ್ಗೆ ಕೆಲಸ ಶುರು ಮಾಡಕ್ಕೆ ಸಹಾಯ ಮಾಡುತ್ತೆ, ಆದ್ರೆ ಶಿಸ್ತು ನಿಮ್ಮನ್ನ ಗುರಿ ಮುಟ್ಟುವಂತೆ ಮಾಡುತ್ತೆ. ಒಂದು ಗಾದೆ ಮಾತೆ ಇದೆ ಅಲ್ವಾ, ಸೋಮಾರಿತನವನ್ನ ಗೆದ್ದವನು ಜಗತ್ತನ್ನೇ ಗೆಲ್ತಾನೆ ಅಂತ. ನೀವು ಬೆಳೀತಿರುವಾಗ ನಿಮ್ಮ ಸರೌಂಡಿಂಗ್ ಅಲ್ಲೇ ತುಂಬಾ ಜನ ನಿಮ್ಮನ್ನ ಹೀಯಾಳಿಸ್ತಾರೆ, ಕಡೆಗಣಿಸ್ತಾರೆ. ಆದ್ರೆ ನಿಮಗೆ ನಿಮ್ಮ ಗುರಿ ಸ್ಪಷ್ಟವಾಗಿರ್ಬೇಕು. ಜೀವನದಲ್ಲಿ ಯಶಸ್ಸು ಹೇಗಿರ್ಬೇಕು ಅಂತಂದ್ರೆ, ನಮ್ಮನ್ನ ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನ ಹುಡುಕೊಂಡು ಬರೋ ಹಾಗೆ ಇರಬೇಕು. ಕೊನೆಯದಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಭಿನ್ನವಾದ ಕಲೆ ಇರುತ್ತೆ. ನಿಮ್ಮ ಕಲೆ, ಆಸಕ್ತಿ ಯಾವುದ್ರ ಮೇಲಿದೆ ಅನ್ನೋದನ್ನ ಗುರುತಿಸ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿ. ನಾಳೆ ಮಾಡೋಣ ಅನ್ನೋ ಯೋಚನೆಯನ್ನ ಬಿಟ್ಟು ಇವತ್ತೇ ಈಗಲೇ ಸಣ್ಣದಾಗಿ ಶುರು ಮಾಡಿಬಿಡಿ. ನೀವು ಇಡೋ ಮೊದಲ ಹೆಜ್ಜೆ ನಿಮ್ಮ ಜೀವನದ ಡೈರೆಕ್ಷನ್ನೇ ಚೇಂಜ್ ಮಾಡಬಹುದು. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಖಂಡಿತ ಸಿಕ್ಕೇ ಸಿಗತ್ತೆ. ಪ್ರಯತ್ನಿಸಿ ಮತ್ತೆ ಸಾಧಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಶುಭ ದಿನ.